ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆಯಂತೆ ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಬಂದಿದ್ದ ಹುಸಿ ಬಾಂಬ್ ಕರೆ. ದೆಹಲಿಯಿಂದ ಬೆಂಗಳೂರಿಗೆ ಸಂಚರಿಸುವ ಕೆಕೆ ಎಕ್ಸ್ಪ್ರೆಸ್ ವಾಡಿ ಜಂಕ್ಷನ್ ಬಳಿ ರೈಲ್ವೆ ಪೊಲೀಸರಿಂದ ತಪಾಸಣೆ ಕೂಡ ನಡೆಯಿತು. ಆಮೇಲೆ ಬಹುಶಃ ಹುಸಿ ಬಾಂಬ್ ಕರೆ ಮಾಡಿದ್ದ ವ್ಯಕ್ತಿ ಪೊಲೀಸರ ವಶಕ್ಕೆ. ನೋಡಿ, ದೀಪಕ್ ಸಿಂಗ್ ವಶಕ್ಕೆ ಪಡೆದ ಕಲಬುರಗಿ ಪೊಲೀಸರು. ಇದೆಲ್ಲ ಮಾನಸಿಕತೆ ಕಳ್ಕೊಂಡವಿರ್ತವೆ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆ ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಕರೆ ಮಾಡಿದ್ದಂತೆ. ಯಾವುದೋ ಲೋ ಲೆವೆಲ್ ಎಣ್ಣೆ ಹಾಕಿರ್ತಾನೆ, ಯಾರಿಗೋ ಫೋನ್ ಮಾಡಬೇಕು ಅಂತ ಆಗಿರುತ್ತೆ, ಮಾಡಿರ್ತಾನೆ. ಯುದ್ಧದ ಉನ್ಮಾದ ಕೂಡ ಇರುತ್ತಲ್ವಾ. ಎಣ್ಣೆ ಎಳೆಯುವಾಗ ಪೊಲೀಸರು ಏನ್ ಮಾಡಬೇಕು ಅದನ್ನು ಮಾಡಿದ್ದ. ನೋಡಿ, ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆಯಂತೆ ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಬಂದಿದ್ದ ಹುಸಿ ಬಾಂಬ್ ಕರೆ. ದೆಹಲಿಯಿಂದ ಬೆಂಗಳೂರಿಗೆ ಸಂಚರಿಸುವ ಕೆಕೆ ಎಕ್ಸ್ಪ್ರೆಸ್ ವಾಡಿ ಜಂಕ್ಷನ್ ಬಳಿ ರೈಲ್ವೆ ಪೊಲೀಸರಿಂದ ತಪಾಸಣೆ ಕೂಡ ನಡೆಯಿತು. ಆಮೇಲೆ ಬಹುಶಃ ಹುಸಿ ಬಾಂಬ್ ಕರೆ ಮಾಡಿದ್ದ ವ್ಯಕ್ತಿ ಪೊಲೀಸರ ವಶಕ್ಕೆ. ನೋಡಿ, ದೀಪಕ್ ಸಿಂಗ್ ವಶಕ್ಕೆ ಪಡೆದ ಕಲಬುರಗಿ ಪೊಲೀಸರು. ಇದೆಲ್ಲ ಮಾನಸಿಕತೆ ಕಳ್ಕೊಂಡವಿರ್ತವೆ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆ ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಕರೆ ಮಾಡಿದ್ದಂತೆ. ಯಾವುದೋ ಲೋ ಲೆವೆಲ್ ಎಣ್ಣೆ ಹಾಕಿರ್ತಾನೆ, ಯಾರಿಗೋ ಫೋನ್ ಮಾಡಬೇಕು ಅಂತ ಆಗಿರುತ್ತೆ, ಮಾಡಿರ್ತಾನೆ. ಯುದ್ಧದ ಉನ್ಮಾದ ಕೂಡ ಇರುತ್ತಲ್ವಾ. ಎಣ್ಣೆ ಎಳೆಯುವಾಗ ಪೊಲೀಸರು ಏನ್ ಮಾಡಬೇಕು ಅದನ್ನು ಮಾಡಿದ್ದ. ನೋಡಿ, ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆಯಂತೆ ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಬಂದಿದ್ದ ಹುಸಿ ಬಾಂಬ್ ಕರೆ. ದೆಹಲಿಯಿಂದ ಬೆಂಗಳೂರಿಗೆ ಸಂಚರಿಸುವ ಕೆಕೆ ಎಕ್ಸ್ಪ್ರೆಸ್ ವಾಡಿ ಜಂಕ್ಷನ್ ಬಳಿ ರೈಲ್ವೆ ಪೊಲೀಸರಿಂದ ತಪಾಸಣೆ ಕೂಡ ನಡೆಯಿತು. ಆಮೇಲೆ ಬಹುಶಃ ಹುಸಿ ಬಾಂಬ್ ಕರೆ ಮಾಡಿದ್ದ ವ್ಯಕ್ತಿ ಪೊಲೀಸರ ವಶಕ್ಕೆ. ನೋಡಿ, ದೀಪಕ್ ಸಿಂಗ್ ವಶಕ್ಕೆ ಪಡೆದ ಕಲಬುರಗಿ ಪೊಲೀಸರು. ಇದೆಲ್ಲ ಮಾನಸಿಕತೆ ಕಳ್ಕೊಂಡವಿರ್ತವೆ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆ ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಕರೆ ಮಾಡಿದ್ದಂತೆ. ಯಾವುದೋ ಲೋ ಲೆವೆಲ್ ಎಣ್ಣೆ ಹಾಕಿರ್ತಾನೆ, ಯಾರಿಗೋ ಫೋನ್ ಮಾಡಬೇಕು ಅಂತ ಆಗಿರುತ್ತೆ, ಮಾಡಿರ್ತಾನೆ. ಯುದ್ಧದ ಉನ್ಮಾದ ಕೂಡ ಇರುತ್ತಲ್ವಾ. ಎಣ್ಣೆ ಎಳೆಯುವಾಗ ಪೊಲೀಸರು ಏನ್ ಮಾಡಬೇಕು ಅದನ್ನು ಮಾಡಿದ್ದ. ನೋಡಿ, ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆಯಂತೆ ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಬಂದಿದ್ದ ಹುಸಿ ಬಾಂಬ್ ಕರೆ. ದೆಹಲಿಯಿಂದ ಬೆಂಗಳೂರಿಗೆ ಸಂಚರಿಸುವ ಕೆಕೆ ಎಕ್ಸ್ಪ್ರೆಸ್ ವಾಡಿ ಜಂಕ್ಷನ್ ಬಳಿ ರೈಲ್ವೆ ಪೊಲೀಸರಿಂದ ತಪಾಸಣೆ ಕೂಡ ನಡೆಯಿತು. ಆಮೇಲೆ ಬಹುಶಃ ಹುಸಿ ಬಾಂಬ್ ಕರೆ ಮಾಡಿದ್ದ ವ್ಯಕ್ತಿ ಪೊಲೀಸರ ವಶಕ್ಕೆ. ನೋಡಿ, ದೀಪಕ್ ಸಿಂಗ್ ವಶಕ್ಕೆ ಪಡೆದ ಕಲಬುರಗಿ ಪೊಲೀಸರು. ಇದೆಲ್ಲ ಮಾನಸಿಕತೆ ಕಳ್ಕೊಂಡವಿರ್ತವೆ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆ ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಕರೆ ಮಾಡಿದ್ದಂತೆ. ಯಾವುದೋ ಲೋ ಲೆವೆಲ್ ಎಣ್ಣೆ ಹಾಕಿರ್ತಾನೆ, ಯಾರಿಗೋ ಫೋನ್ ಮಾಡಬೇಕು ಅಂತ ಆಗಿರುತ್ತೆ, ಮಾಡಿರ್ತಾನೆ. ಯುದ್ಧದ ಉನ್ಮಾದ ಕೂಡ ಇರುತ್ತಲ್ವಾ. ಎಣ್ಣೆ ಎಳೆಯುವಾಗ ಪೊಲೀಸರು ಏನ್ ಮಾಡಬೇಕು ಅದನ್ನು ಮಾಡಿದ್ದ. ನೋಡಿ, ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆಯಂತೆ
ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಬಂದಿದ್ದ ಹುಸಿ ಬಾಂಬ್ ಕರೆ. ದೆಹಲಿಯಿಂದ ಬೆಂಗಳೂರಿಗೆ ಸಂಚರಿಸುವ ಕೆಕೆ ಎಕ್ಸ್ಪ್ರೆಸ್ ವಾಡಿ ಜಂಕ್ಷನ್ ಬಳಿ ರೈಲ್ವೆ ಪೊಲೀಸರಿಂದ ತಪಾಸಣೆ ಕೂಡ ನಡೆಯಿತು. ಆಮೇಲೆ ಬಹುಶಃ ಹುಸಿ ಬಾಂಬ್ ಕರೆ ಮಾಡಿದ್ದ ವ್ಯಕ್ತಿ ಪೊಲೀಸರ ವಶಕ್ಕೆ. ನೋಡಿ, ದೀಪಕ್ ಸಿಂಗ್ ವಶಕ್ಕೆ ಪಡೆದ ಕಲಬುರಗಿ ಪೊಲೀಸರು. ಇದೆಲ್ಲ ಮಾನಸಿಕತೆ ಕಳ್ಕೊಂಡವಿರ್ತವೆ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆ. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಕರೆ ಮಾಡಿದ್ದಂತೆ. ಯಾವುದೋ ಲೋ ಲೆವೆಲ್ ಎಣ್ಣೆ ಹಾಕಿರ್ತಾನೆ, ಯಾರಿಗೋ ಫೋನ್ ಮಾಡಬೇಕು ಅಂತ ಮಾಡಿರ್ತಾನೆ. ಯುದ್ಧದ ಉನ್ಮಾದ ಕೂಡ ಇರುತ್ತಲ್ವಾ. ಎಣ್ಣೆ ಎಳೆಯುವಾಗ ಪೊಲೀಸರು ಏನ್ ಮಾಡ್ಬೇಕು ಅದನ್ನ ಮಾಡಿದ್ದ. ನೋಡಿ, ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆಯಂತೆ. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಬಂದಿದ್ದ ಹುಸಿ ಬಾಂಬ್ ಕರೆ. ದೆಹಲಿಯಿಂದ ಬೆಂಗಳೂರಿಗೆ ಸಂಚರಿಸುವ ಕೆಕೆ ಎಕ್ಸ್ಪ್ರೆಸ್ ವಾಡಿ ಜಂಕ್ಷನ್ ಬಳಿ ರೈಲ್ವೆ ಪೊಲೀಸರಿಂದ ತಪಾಸಣೆ ಕೂಡ ನಡೆಯಿತು. ಆಮೇಲೆ ಬಹುಶಃ ಹುಸಿ ಬಾಂಬ್ ಕರೆ ಮಾಡಿದ್ದ ವ್ಯಕ್ತಿ ಪೊಲೀಸರ ವಶಕ್ಕೆ. ನೋಡಿ, ದೀಪಕ್ ಸಿಂಗ್ ವಶಕ್ಕೆ ಪಡೆದ ಕಲಬುರಗಿ ಪೊಲೀಸರು. ಇದೆಲ್ಲ ಮಾನಸಿಕತೆ ಕಳ್ಕೊಂಡವಿರ್ತವೆ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆ. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಕರೆ ಮಾಡಿದ್ದಂತೆ. ಯಾವುದೋ ಲೋ ಲೆವೆಲ್ ಎಣ್ಣೆ ಹಾಕಿರ್ತಾನೆ, ಯಾರಿಗೋ ಫೋನ್ ಮಾಡಬೇಕು ಅಂತ ಮಾಡಿರ್ತಾನೆ. ಯುದ್ಧದ ಉನ್ಮಾದ ಕೂಡ ಇರುತ್ತಲ್ವಾ. ಎಣ್ಣೆ ಎಳೆಯುವಾಗ ಪೊಲೀಸರು ಏನ್ ಮಾಡ್ಬೇಕು ಅದನ್ನ ಮಾಡಿದ್ದ. ನೋಡಿ, ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆಯಂತೆ. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಬಂದಿದ್ದ ಹುಸಿ ಬಾಂಬ್ ಕರೆ. ದೆಹಲಿಯಿಂದ ಬೆಂಗಳೂರಿಗೆ ಸಂಚರಿಸುವ ಕೆಕೆ ಎಕ್ಸ್ಪ್ರೆಸ್ ವಾಡಿ ಜಂಕ್ಷನ್ ಬಳಿ ರೈಲ್ವೆ ಪೊಲೀಸರಿಂದ ತಪಾಸಣೆ ಕೂಡ ನಡೆಯಿತು. ಆಮೇಲೆ ಬಹುಶಃ ಹುಸಿ ಬಾಂಬ್ ಕರೆ ಮಾಡಿದ್ದ ವ್ಯಕ್ತಿ ಪೊಲೀಸರ ವಶಕ್ಕೆ. ನೋಡಿ, ದೀಪಕ್ ಸಿಂಗ್ ವಶಕ್ಕೆ ಪಡೆದ ಕಲಬುರಗಿ ಪೊಲೀಸರು. ಇದೆಲ್ಲ ಮಾನಸಿಕತೆ ಕಳ್ಕೊಂಡವಿರ್ತವೆ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿಗೆ ಹುಸಿ ಬಾಂಬ್ ಬೆದರಿಕೆ. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಕರೆ ಮಾಡಿದ್ದಂತೆ. ಯಾವುದೋ ಲೋ ಲೆವೆಲ್ ಎಣ್ಣೆ ಹಾಕಿರ್ತಾನೆ, ಯಾರಿಗೋ ಫೋನ್ ಮಾಡಬೇಕು ಅಂತ ಮಾಡಿರ್ತಾನೆ. ಯುದ್ಧದ ಉನ್ಮಾದ ಕೂಡ ಇರುತ್ತಲ್ವಾ. ಎಣ್ಣೆ ಎಳೆಯುವಾಗ ಪೊಲೀಸರು ಏನ್ ಮಾಡ್ಬೇಕು ಅದನ್ನ ಮಾಡಿದ್ದ. ನೋಡಿ.